ಇಲ್ಲ. RSS ಐಡಿಯಾಲಜಿ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಗಾಂಧೀಜಿ ಬಗ್ಗೆ ಯಾವತ್ತು ಪರ ಮಾತಾಡಿರ್ತಕ್ಕ ನಾವು ನೋಡೋದು ಕೂಡ ಇಲ್ಲ. ಅದೇನೋ ಕಾಟಾಚಾರಕ್ಕೆ ಬಂದಾಗ ಮಾತ್ರ ಹೋಗಿ ಗಾಂಧೀಜಿ ಸಮಾಧಿ ಹತ್ರ ತಲೆ ಬಗ್ಸೋದು ಬರೋದು ಮಾಡ್ತಾರೆ. ಅದು ಮಾಡ್ರಿ. ಮತ್ತೆ ಗಾಂಧೀಜಿ ನೋಟನ್ನ ಹೆಂಗ್ ಮಾಡ್ತೀರಿ? ಈಗ ಗಾಂಧೀಜಿ ನೋಟನ್ನ ಹೆಂಗ್ ಮಾಡ್ತೀರಿ ನೋಡ್ರಿ. ಅದು ಬಿಟ್ಟಾಕಿ ಈಗ ಇಲ್ಲಿ ಮಾಡಿರ್ತಕ್ಕಂಥ ಉದ್ದೇಶ ಏನು? ಕೇಂದ್ರ ಸರ್ಕಾರದ ಕಾರ್ಯಕ್ರಮ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ದುಡ್ಡು ಕೊಡಬೇಕು. ನೀವು ರಾಜ್ಯ ಸರ್ಕಾರ 40% ಹಾಕಂತ ಯಾಕೆ ಹೇಳ್ತೀರಿ? ಕೇಂದ್ರ ಸರ್ಕಾರದ ದುಡ್ಡು ಇಲ್ವಾ? ಕಾರಣ ಏನು? ವೈ ಆರ್ ಯು ಇಂಪೋಸಿಂಗ್ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಪುಟ್ 40%? ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಇವತ್ತು ನೀವು ಅನುಮಾನ ಮಾಡ್ತಾ ಇದ್ದೀರಾ? ಲೋಪದೋಷ ಐತಂತ 11 ವರ್ಷ ಬೇಕಾಯ್ತಾ? ಲೋಪದೋಷ ಬಗ್ಗೆ ಲೋಪದೋಷ ಇದ್ರೆ ಸರಿಪಡಿಸ್ಬೇಕಾಗಿತ್ತು. ಇಡೀ ಸಿಸ್ಟಮ್ನ ತಕ್ಕೊಂಡು ಡೆಲ್ಲಿಯಿಂದಾನೇ ಕೆಲಸ ಹುಡುಕೊಡ್ತೀರಾ ನೀವು? ಡೆಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನೋಡ್ರಿ, ಉಸಿರಾಡಕ್ಕಾಗಲ್ಲ. ಡೆಲ್ಲಿಯಲ್ಲಿ ಉಸಿರಾಡಕ್ ಆಗ್ತಿಲ್ಲ. ಇಡೀ ಪ್ರಪಂಚದಲ್ಲಿ ಚೀಮಾರಿ ಆಗ್ತಾ ಇದ್ದಾರೆ. ಡೆಲ್ಲಿ ಇರ್ತಕ್ಕಂಥ ವ್ಯವಸ್ಥೆ, ಗ್ರಾಮ ಪಂಚಾಯತಿನ ಸ್ವಲ್ಪ ಗುಣಮಟ್ಟವಾಗಿದ್ದಾವೆ, ಚೆನ್ನಾಗಿದ್ದಾವೆ. ಲೋಪದೋಷ ಐತಂತ ಅಂದ್ರೆ ಪಾರ್ಲಿಮೆಂಟ್ ಏನು ಲೋಪದೋಷ ಇಲ್ವಾ? ಅಸೆಂಬ್ಲಿ ಲೋಪದೋಷ ಇಲ್ವಾ? ಗ್ರಾಮ ಪಂಚಾಯತ್ ಅಷ್ಟೇ ಲೋಪದೋಷ ಇದೆಯಾ? ಅಂದ್ರೆ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಹಗರಣಗಳು ಮಾಡ್ತಾರಾ? ಇವ್ರೇನು ಮಾಡೋದಿಲ್ವ ಅಂತ ಅರ್ಥ? ಲೋಪದೋಷ ಅಂದ್ರೆ ಏನು? ಅಂದ್ರೆ ಏನು ಕಳ್ತನ ಮಾಡ್ತಾರಂತ ಅರ್ಥನಾ ಗ್ರಾಮ ಪಂಚಾಯತ್ ಸದಸ್ಯರುಗಳು ಈ ದೇಶದಲ್ಲಿ? ಅಂದ್ರೆ ಗ್ರಾಮ ಪಂಚಾಯತಿ ವರ್ಕರ್ಸ್ಗಳೆಲ್ಲ ಲೋಪದೋಷದಲ್ಲಿ ಮೋಸ ಮಾಡ್ತಾರಂತ ಅರ್ಥನಾ? ಯಾವ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ಗೆ ಬರೋದಿಲ್ಲ? ಒಂದು ಪಾರ್ಲಿಮೆಂಟ್ ನೆಟ್ಟಿಗೆ ಪ್ರಧಾನಮಂತ್ರಿ ಅಟೆಂಡ್ ಆಗೋದಿಲ್ಲ. ಮತ್ತೆ ಲೋಪದೋಷ ಎಲ್ಲೇ ಐತೆ? ಪಾರ್ಲಿಮೆಂಟ್ ಬಂದು ಕೂತ್ಕೊಂಡು ಕೇಳಿದ್ರೆ ತಾನೇ ಗುರ್ತಾಗೋದು ಲೋಪದೋಷ. ಮತ್ತೆ ಸ್ಥಳೀಯವಾಗಿ ಇಲ್ಲಿ ಅಧಿಕಾರ ಕಿತ್ಕೊಳ್ಳುವಂತ ಹುನ್ನಾರ ನಡೀತಿದೆ. ಅದೇ ಅವ್ರು ಹೇಳಿರ್ತಕ್ಕಂಥ ನಾನು ಎಐ ಮುಖಾಂತರ ಮಾಡ್ತಾರೆ. ಎಐ ರೀ? ಎಐಗೆ ಐ ಅಂತ ಹೇಳ್ತಾರೆ ಪ್ರಧಾನಮಂತ್ರಿ ಅವರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಐ ಅಂತ ಹೇಳೋರು ಇವರೇ. ಸ್ಯಾಟಲೈಟ್ ಮುಖಾಂತರ ರೋಡ್ಗಳು ಮಾಡ್ತೀವಿ ಅಂತ ಹೇಳ್ತಾರೆ. ಡೆಲ್ಲಿಗೆ ಹೋಗಿ ಸ್ವಲ್ಪ ನೋಡ್ಕೊಂಬರ್ರಿ ಸ್ವಾಮಿ. ಡೆಲ್ಲಿ ಹೋಗಿ ನೋಡ್ಕೊಂಬರ್ರಿ. ಇರ್ತಕ್ಕಂಥ ಹೈವೇಗಳು, ಬ್ರಿಡ್ಜ್ಗಳು, 150 ಬ್ರಿಡ್ಜ್ಗಳು ಬಿದ್ದಿದಾವೆ ಇವ್ರ ಕಾಲದಲ್ಲಿ. ಸುಮ್ಮನೆ ಏನೋ ಜನಕ್ಕೆ ಸುಳ್ಳು ಹೇಳೋದು ಬಿಟ್ರೆ ಇನ್ನೇನಿಲ್ಲ. ಇದು ಅದಕ್ಕೆ ಜನರ ವಿರೋಧಿ ಇರ್ತಕ್ಕಂಥದ್ದು, ಜನರ ಹಕ್ಕು ಕಸಗಳ್ತಕ್ಕಂಥದ್ದು. 26 ಕೋಟಿ ಏನು ಲೇಬರ್ಸ್ ಇದ್ದಾರೆ, ನೆರೆಗೆ ವರ್ಕರ್ಸ್ ಇದ್ದಾರೆ, ಅವ್ರಿಗೆ ಅನಾನುಕೂಲ ಆಗ್ತಾ ಇದೆ. ಗ್ರಾಮ ಪಂಚಾಯತಿಯ ಸದಸ್ಯರುಗಳ ಹಕ್ಕನ್ನ ತೆಗೆದುಕೊಳ್ತಾ ಇದ್ದಾರೆ. ಅದ್ರ ಪರವಾಗಿ ನಾವು ಅವ್ರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಅಧಿಕಾರ ಅವ್ರದ್ದಿದೆ, ನಾವು ಬಂದೇ ಬರ್ತೀವಿ ಅಧಿಕಾರಕ್ಕೆ. ಇವ್ರೇನು ಪರ್ಮನೆಂಟ್ ಗುಟ್ಟು ಹೊಡ್ಕೊಂಡು ಕುಂದ್ರಂಗಿಲ್ಲ. ನಾವು ಬರ್ತೀವಿ ತಿನ್ನಾಗ ಸರಿ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಒಬ್ಬಿಯಸ್ಲಿ ಆಗುತ್ತಲ್ರಿ. ಯಾಕೆ 60-40 ಯಾಕೆ ತರಬೇಕು? ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ ಅದು. ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ ತಾನೇ. ವೈ ಆರ್ ಯು ಇಂಪೋಸಿಂಗ್ 40% ಅನ್ನೋದಂತ ಕೇಳ್ತಾ ಇದೀವಿ. ಸರ್, ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿರೋದು ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗಲೂ ಕೂಡ ನರೇಗಾದಲ್ಲಿ ಭ್ರಷ್ಟಾಚಾರ ಆಗಿತ್ತು ಅಂತ ಹೇಳಿದ್ದು, ಅದಕ್ಕೆ ನಾವು ಕಡಿವಾಣ ಹಾಕೋದಕ್ಕೆ ಮುಂದಾಗಿದ್ದೀವಿ. ಇವ್ರು 11 ವರ್ಷ ಸುಮ್ಮನೆ ಇದ್ರಲ್ರಿ. ಈಗ ಅವ್ರಿಗೆ ಏನನ್ನ ಹೊಸದ್ ಮಾಡ್ದ ಭ್ರಷ್ಟಾಚಾರ ಹೇಳ್ಬೇಕು. 11 ವರ್ಷ ಆಯ್ತಲ್ಲ, ಸಾಕ್ರಿ ಸ್ವಾಮಿ. ನಾಚಿಕೆ ಮಾನ ಮರ್ಯಾದೆ ಕೇಳ್ರಿ. MP-ನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ MP ಇದಾರಲ್ಲ, 13 ಜನ ಕುಡಿಯೋ ನೀರಿನ ಗತಿ ಸರಿ ಇಲ್ಲ ಅಲ್ಲಿ ಆ ರಾಜ್ಯದಲ್ಲಿ. ವ್ಯಾಪ ಮಗರಣ ಅವನ ಕಾಲದಲ್ಲಿ ಆಗಿದ್ದು. ಶಿವರಾಜ್ ಚೌಹಾಣ್ ಚೀಫ್ ಮಿನಿಸ್ಟರ್ ಇದ್ದಲ್ಲ, ವ್ಯಾಪ ಮಗರಣದಲ್ಲಿ 44 ಜನ ಮರ್ಡರ್ ಆಗಿದ್ದಾರೆ. ವ್ಯಾಪ ಹಗರಣದಲ್ಲಿ 44 ಜನ ಮರ್ಡರ್ ಆಗಿದ್ದಾರೆ. ಸ್ಟೇಟ್ ಸ್ಪಾನ್ಸರ್ಡ್ ಮರ್ಡರ್ ಆಗಿದೆ ಅಲ್ಲಿ. ಆ ಶಿವರಾಜ್ ಚೌಹಾಣ್ ಅವ್ರು ಮಾತನಾಡ್ತಾರೆ ಇವತ್ತು.